ಅದೇನು ಶಿವಲಿಂಗ ಸಿಕ್ತಂತ ಹೇಳಿದ್ರಲ್ಲ ಗೋಡೆಯಲ್ಲಿ, ಅದು ಇದೇ ಗೋಡೆಯಲ್ಲಿ. ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಏನು ಉತ್ಖನನ ನಡೀತಾ ಇದೆ ಅಲ್ಲ, ಸೊ ಇದು ಇಲ್ಲೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಾ? ನೋಡಿ, ಉತ್ಖನನ ನೋಡಲಿಕ್ಕೂ ಕೂಡ ತುಂಬ ಜನರು ಇಲ್ಲಿ ಸೇರಿದ್ದಾರೆ. ಏನು ಕೊಳದಲ್ಲಿ ಇದೆಯಲ್ಲ, ತುಂಬ ದೇವಸ್ಥಾನಗಳಿವೆ, ನೀರೀಗ ಜಾಸ್ತಿ ಇದೆ. ಸೊ ಇದು ಅಂಡರ್ಗ್ರೌಂಡ್ ಕನೆಕ್ಷನ್ ಇದೆ. ಇದು ಬ್ರಿಡ್ಜ್ ಥರ ನಿರ್ಮಾಣ ಮಾಡಿದ್ದಾರೆ. ಇದು ಮುಸುಕಿನ ಬಾವಿ. ಇದಕ್ಕೆ ಮುಸುಕಿನ ಬಾವಿ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಆಕಾರದಲ್ಲಿ ಗೋಪುರಗಳನ್ನು ನೋಡ್ತಾ ಇದ್ದೀವಲ್ಲ, ಅದರಲ್ಲಿ 12 ಜ್ಯೋತಿರ್ಲಿಂಗಗಳ ಸಂಕೇತವಾಗಿ ಇಲ್ಲಿ 12 ಥರ ಗುಡಿಗಳಿವೆ. ಒನ್ ಡೈರೆಕ್ಷನಲ್ಲಿ ನಮ್ಮ ಕುಮಾರ ಹೆಸರಿದ್ರೆ, ಇನ್ನೊಂದು ಡೈರೆಕ್ಷನಲ್ಲಿ ಪಂಪ ಹುಟ್ಟಿದ ಅವರ ಪ್ಲೇಸ್, ಬರ್ತ್ ಪ್ಲೇಸ್ಗಳಿದ್ದಾವೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಬಂಗಾರದ ನಿಧಿ ಸಿಕ್ಕಂತಹ ಜಾಗ ಲಕ್ಕುಂಡಿ ಗ್ರಾಮಕ್ಕೆ ಬಂದಿದ್ದೇವೆ. ಲಕ್ಕುಂಡಿ ಗ್ರಾಮ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದೆ. ಸೊ ಇಲ್ಲಿ ನಿಧಿ ಸಿಗಲಿಕ್ಕೆ ಕಾರಣ, ಇಲ್ಲಿ ಮುಂಚೆ ಅಂದರೆ ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಈ ಪ್ರದೇಶ ಒಂದು ಟಂಕಸಾಲೆ ಪ್ರದೇಶ, ಅಂದರೆ ಬಂಗಾರದ ನಾಣ್ಯಗಳನ್ನು ಮುದ್ರಿಸ್ತಕ್ಕಂತಹ ಒಂದು ಜಾಗ. ಹೌದು, ಅದೇ ರೀತಿಯಾಗಿ ಇಲ್ಲಿ ಸುಮಾರು ಅಕ್ಕಸಾಲಿಗರ ಮನೆಗಳ ಕುರುಹುಗಳು ಸಿಕ್ಕಿದೆ ಇಲ್ಲಿ. ಹೌದು. ಸೊ ಆ ರೀತಿಯಾಗಿ ಇಲ್ಲಿ ಬಂಗಾರ ಇನ್ನೂ ನೆಲದಲ್ಲಿ ಹುದುಗಿರಬಹುದು ಅನ್ನೋ ಒಂದು ನಂಬಿಕೆ. ಐತಿಹಾಸಿಕ ದೇವಸ್ಥಾನಗಳು ಇಲ್ಲಿ ನೋಡಬಹುದು. ಸೊ ತುಂಬ ಸುಂದರವಾದಂತಹ ದೇವಸ್ಥಾನಗಳು. ಅದರಲ್ಲಿ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಕಾಶಿ ವಿಶ್ವನಾಥ ದೇವಾಲಯ ಆಗಿರ್ಬೋದು, ಮತ್ತು ಮಾಣಿಕೇಶ್ವರ ದೇವಸ್ಥಾನ ಆಗಿರ್ಬೋದು, ಭಾಳ ಚಂದದ ದೇವಸ್ಥಾನಗಳು, ಭಾಳ ಚಂದವಾಗಿ ವಾಸ್ತುಶಿಲ್ಪವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಕಲ್ಯಾಣ ಚಾಲುಕ್ಯ. ಇದು ನನ್ನ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಪುರಾತನ ದೇವಸ್ಥಾನ. ಸೊ ತುಂಬ ಅದ್ಭುತವಾದಂಥ ದೇವಸ್ಥಾನ. ನೋಡ್ಬೋದು ನೀವು ಹೊರಗಡೆಯಿಂದ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂತಂದರೆ, ಇದು ದೇವಸ್ಥಾನ ಯಾವುದೇ ಶಿಥಿಲಾವಸ್ಥೆಯಲ್ಲಿಲ್ಲ. ಒಳಗಡೆ ದೇವರ ಪೂಜೆ ಕೂಡ ನೆರವೇರುತ್ತೆ. ಹಾಗೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ತಲ್ಲ, ಸೊ ಆ ನಂತರ ಡಿಪಾರ್ಟ್ಮೆಂಟ್ನಿಂದ ಇಲ್ಲಿ ಉತ್ಖನನ ಶುರುವಾಯಿತು. ಸೊ ಆ ಉತ್ಖನನ ಶುರುವಾಗಿದ್ದು ಇದೇ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಪ್ರಾಂಗಣದಲ್ಲಿ. ಸೊ ಈಗ ತುಂಬ ಜೋರಾಗಿ ಉತ್ಖನನ ನಡೀತಾ ಇದೆ. ಒಂದು 3 ಫೂಟು ಉತ್ಖನನ ಆಯಿತು ಇವತ್ತಿಗೆ. ಇದು ಶಾಸನ. ನೋಡಿ ಸ್ನೇಹಿತರೆ, ಇದು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂದರೆ, ಸುತ್ತಲೂ ಕೋಟೆ ಇದೆ. ಸೊ ಇದೆಲ್ಲ ಕೋಟೆ ಗೋಡೆಗಳು. ಅದೇನು ಶಿವಲಿಂಗ ಸಿಕ್ತಂತ ಹೇಳಿದ್ರಲ್ಲ ಗೋಡೆಯಲ್ಲಿ, ಅದು ಇದೇ ಗೋಡೆಯಲ್ಲಿ. ಸೊ ಇಲ್ಲಿ ಉತ್ಖನನ ನಡೀತಾ ಇದೆ. ನೋಡಿ, ಉತ್ಖನನ ನೋಡಲಿಕ್ಕೂ ಕೂಡ ತುಂಬ ಜನರು ಇಲ್ಲಿ ಸೇರಿದ್ದಾರೆ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಏನು ಉತ್ಖನನ ನಡೀತಾ ಇದೆ ಅಲ್ಲ, ಸೊ ಇದು ಇಲ್ಲೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಾ? ಈ ಉತ್ಖನನ ಈ ಕೋಟೆ ವೀರಭದ್ರೇಶ್ವರ ಈ ದೇವಸ್ಥಾನದ ಎದುರಿಗೆ ಯಾಕೆ ಮಾಡ್ತಾ ಇದ್ದಾರೆ? ಈಗ ಲಕ್ಕುಂಡಿಯಲ್ಲಿ ನೂರಾರು ದೇವಸ್ಥಾನಗಳಿದ್ದು, ನೂರಾರು ಪುರಾತನ ದೇವಸ್ಥಾನಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ಇಲ್ಲೇ ಯಾಕೆ ಸೆಲೆಕ್ಟ್ ಮಾಡಿದರು ಅಂತ ಅಂದರೆ, ಸೊ ಈ ದೇವಸ್ಥಾನದ ಎದುರುಗಡೆ ನೀವು ನೋಡಿ, ಇಲ್ಲಿ ಒಂದು ಬಾವಿ ಇದೆ. ಈ ಬಾವಿ ಮತ್ತು ಈ ದೇವಸ್ಥಾನಕ್ಕೆ, ಸೊ ಹಿರಿಯರು ಅಂದರೆ ಹಳೆಯ ಮಂದಿ ಹೇಳೋ ಪ್ರಕಾರ, ಈ ದೇವಸ್ಥಾನಕ್ಕೆ ಮತ್ತು ಈ ಬಾವಿಯ ನಡುವೆ ಒಂದು ದಾರಿ ಇತ್ತಂತೆ. ಸೊ ಆ ದಾರಿ ಈಗ ಮುಚ್ಚಿ ಹೋಗಿದೆ ಅನ್ನೋ ಅವರ ಒಂದು ವಾದ. ಸೊ ಅದಕ್ಕಾಗಿ ಒಂದು ನಿಖರ ಮಾಹಿತಿಯನ್ನು ಪಡ್ಕೊಂಡು ಡಿಪಾರ್ಟ್ಮೆಂಟ್ನವರು ಇಲ್ಲಿ ಉತ್ಖನನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಕೋಟೆ ಗೋಡೆ ನೋಡಿ, ಅದ್ರದ್ದು ಅಂಡರಲ್ಲಿ ಕೆಳಗಡೆ ಚೌಕ್ ಐತಿ. ಅಂದರೆ ಅಂಡರ್ಗ್ರೌಂಡ್ ಅದರ ಲೆವೆಲಿಗೆ ಅವ್ರು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ. ನಿಜ. ಸೊ ಅಂದರೆ ಈ ಬಾವಿ
ಇಷ್ಟು ಕೆಳಗೆ ಇದೆ ಅಲ್ಲ, ಅದು ಅದ್ರ ಲೆವೆಲ್ವರೆಗೂ ಉತ್ಖನನ ಮಾಡ್ತಾರಾ ಅಂತ. ಇದೆಲ್ಲ ಕೋಟೆ ಗೋಡೆಗಳಿದ್ದಾವೆ ಇಲ್ಲಿ ಹೌದು. ನೋಡಿ, ಎಲ್ಲರೂ ಬಾವಿ ನೋಡಲಿಕ್ಕೆ ಬಂದಿದ್ದಾರೆ. ಈ ಬಾವಿಯ ಲೆವೆಲ್ವರೆಗೂ ಉತ್ಖನನ ಆಗುತ್ತೆ ಅಂತ ಹೇಳಲಾಗ್ತಿದೆ. ನಾವೀಗ ಮಾಣಿಕೇಶ್ವರ ದೇವಸ್ಥಾನ ಹಾಗೂ ಮುಸುಕಿನ ಬಾವಿ ಅಂತ ಏನಿದೆ ಅಲ್ಲ, ಆ ಜಾಗಕ್ಕೆ ಬಂದಿದ್ದೇವೆ. ಸೊ ಬರಬೇಕಾದ್ರೆ ಇದು ನೋಡಿ, ಸಣ್ಣ ದಾರಿ, ಗಾಡಿಗಳೆಲ್ಲ ಬರ್ತವೆ. ಇಲ್ಲಿ ಸ್ಮಾರಕದ ಬೋರ್ಡ್ ಹಾಕಿದ್ದಾರೆ, ಸಂರಕ್ಷಣೆ ಮಾಡುವ ಬೋರ್ಡು. ಸೊ ಅದೇ ರೀತಿಯಾಗಿ ಇಲ್ಲಿ ಮುಂದ್ಗಡೆ ಹೋದರೆ ನಿಮಗೆ ಮಾಣಿಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು. ನೋಡ್ತಾ ಇದ್ದೀವಲ್ಲ, ಇದು ಮುಸುಕಿನ ಬಾವಿ. ಮಾಣಿಕೇಶ್ವರ ದೇವಸ್ಥಾನದ ಎದುರುಗಡೆನೇ ಇರುವಂಥ ಮುಸುಕಿನ ಬಾವಿ. ಇಲ್ಲಿ ನಾವು ನೋಡ್ಬೋದು, ಅದು ಮುಸುಕಿನ ಬಾವಿಯಿಂದ ದೇವಸ್ಥಾನಕ್ಕೆ ಕನೆಕ್ಷನ್ ಇದೆ. ಹಾಗೆಯೇ ಈ ಏನು ಕೊಳದಲ್ಲಿದೆಯಲ್ಲ, ತುಂಬ ದೇವಸ್ಥಾನಗಳಿವೆ. ನೀರೀಗ ಜಾಸ್ತಿ ಇದೆ, ನೀರು ಕಮ್ಮಿ ಇರುವಾಗ ಇದರಲ್ಲಿ ತುಂಬ ದೇವಸ್ಥಾನ. ನೋಡಿ, ಇಲ್ಲಿ ಕಾಣುತ್ತಲ್ಲ ಗೋಪುರ, ಇದು ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನ. ಬೆಳ್ಳಕ್ಕೆ ಅವೆಲ್ಲ. ಇಲ್ಲಿ ಮುಸುಕಿನ ಬಾವಿ, ಇದು ಎರಡು ಕಡೆ ನಿಮಗೆ ಕಾಣುತ್ತೆ, ಇಲ್ಲಿ ಮತ್ತು ಇಲ್ಲಿ. ಸೊ ಇದು ಅಂಡರ್ಗ್ರೌಂಡ್ ಕನೆಕ್ಷನ್ ಇದೆ. ಇದು ಬ್ರಿಡ್ಜ್ ಥರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದ ಮುಂದ್ಗಡೆ ಏನು ನಿಮ್ಗೆ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಇದು ಪ್ರಸಿದ್ಧ ಮಾಣಿಕೇಶ್ವರ ದೇವಸ್ಥಾನ. ಹೌದು. ಸೊ ಪ್ರಸಿದ್ಧ ಮಾಣಿಕೇಶ್ವರ ದೇವಸ್ಥಾನ. ಆಮೇಲೆ ಇದು ಮುಸುಕಿನ ಬಾವಿ. ಇದಕ್ಕೆ ಮುಸುಕಿನ ಬಾವಿ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಮುಸುಕಿನ ಬಾವಿ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಮುಸುಕು ಅಂದರೆ ಕನ್ನಡದಲ್ಲಿ ಪದ ಏನಂದರೆ ಮುಚ್ಚಿದ, ಅಂದರೆ ಇಲ್ಲಿ ಸೂರ್ಯನ ಬೆಳಕೆ ಬೀಳ್ತಿರ್ಲಿಲ್ಲ ಅಂತ ಈ ಕಲ್ಯಾಣಿಗೆ, ಅದಕ್ಕೋಸ್ಕರ ಇದನ್ನು ಮುಸುಕಿನ ಬಾವಿ ಅಂತ ಕರೀತಿದ್ರು. ಹೌದು. ಸೊ ಅಂದರೆ ಇಲ್ಲಿ ಅಷ್ಟೊಂದು ಮರ ಗಿಡ ಗಂಟಿಗಳಿದ್ವಂತೆ. ಸೊ ಅದರಿಂದ ಕವರ್ ಆಗಿತ್ತಂತೆ ಇದು. ಈ ಮುಸುಕಿನ ಬಾವಿಯಲ್ಲಿ ನಾವು ಏನು ಗೋಪುರಗಳ ಆಕಾರದಲ್ಲಿ ಗೋಪುರಗಳನ್ನು ನೋಡ್ತಾ ಇದ್ದೀವಲ್ಲ, ಅದರಲ್ಲಿ 12 ಜ್ಯೋತಿರ್ಲಿಂಗಗಳ ಸಂಕೇತವಾಗಿ ಇಲ್ಲಿ 12 ಥರ ಗುಡಿಗಳಿವೆ, ಸಣ್ಣ ಸಣ್ಣ ಗುಡಿಗಳಿವೆ. ಅದು ನೀರು ಕಮ್ಮಿ ಆದಾಗ ಅದು ಚೆನ್ನಾಗಿ ಕಾಣುತ್ತೆ ನಮಗೆ. ಯಾಕೆ ನೀರು ಕಂಟಿನ್ಯೂಸ್ ಆಗಿರುತ್ತೆ ಅಂದರೆ, ಹಿಂದ್ಗಡೆ ಒಂದು ಕೆರೆ ಇದೆ. ಯಾವ ಕೆರೆ ಅದು? ಅದು ದಂಡಿನ ದುರ್ಗಮ್ಮನ ಕೆರೆ ಅಂತ. ಅಲ್ಲಿ ಒಂದು ದಂಡಿನ ದುರ್ಗಮ್ಮನ ದೇವಸ್ಥಾನ ಇದೆ, ಅದಕ್ಕಾಗಿ ಆ ಕೆರೆಗೆ ದಂಡಿನ ದುರ್ಗಮ್ಮನ ಕೆರೆ ಅಂತ ಕರೀತಾರೆ. ಅದರಲ್ಲಿರ್ತಕ್ಕಂಥ ನೀರು ಸೆಲೆ ಮುಖಾಂತರ ಈ ಬಾವಿಯನ್ನು ತುಂಬುತ್ತೆ. ಅದು ಕಂಟಿನ್ಯೂಸ್ ಅಂದರೆ ತುಂಗಭದ್ರಾ ನದಿಯ ನೀರು ಅದಕ್ಕೆ ಇದಾಗುತ್ತೆ, ಅದಕ್ಕೆ ಬಿಡ್ತಾರೆ ನೀರನ್ನು. ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಇಲ್ಲಿ ನಮಗೆ ನೀರು ಸಿಗುತ್ತೆ ನೋಡಲಿಕ್ಕೆ. ಮಳೆಗಾಲದ ನೀರಲ್ಲ ಇದು. ಹೌದು. ಸೊ ನೀರು ಪೂರ್ತಿಯಾಗಿ ಕಡಿಮೆ ಆದಾಗ, ಅಂದರೆ ಪೂರ್ತಿ ಡ್ರೈ ಆದಾಗ, ಸೊ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ತುಂಬ ಮೆಟ್ಲುಗಳಿದ್ದಾವೆ ಸ್ನೇಹಿತರೆ. ಈ ಕೆರೆ ಸುಮಾರು ಒಂದು 82 ಅಡಿ ಆಳ ಇದೆ. ಸೊ ನಿಮಗೆ ಮೆಟ್ಲು ಈಗ ಕಾಣ್ತಾ ಇಲ್ಲ, ಅಷ್ಟೊಂದು ನೀರು ತುಂಬಿದೆ. ಅಲ್ಲಿ ಸ್ವಲ್ಪ ಸ್ವಲ್ಪ ಮೇಲೆ ಕಾಣುತ್ತೆ ನೋಡಿ, ಹೀಗೆ ಮೆಟ್ಟಲುಗಳು ಒಳಗಡೆ ಇದ್ದಾವೆ. ಬಾವಿ ಅಂತೂ ತುಂಬ ಅದ್ಭುತ. ಹೌದು. ಈ ಪ್ಲೇಸು ಹಾಗೇನೆ ಪ್ರಶಾಂತವಾಗಿದೆ, ನೋಡಲಿಕ್ಕೆ ಕಣ್ಣೆರಡು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಹೌದು. ಸೊ ಇಂತಹ ಪುರಾತನ ದೇವಸ್ಥಾನವನ್ನು ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಗಾರ್ಡನನ್ನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಕಸ ಕಡ್ಡಿ ಹುಲ್ಲು ಆ ಥರ ಏನು ಇದು ಕಸಗಳಿಲ್ಲ ಇಲ್ಲಿ. ಸೊ ಇದೇ ರೀತಿಯಾಗಿ ನಾವು ಕೂಡ ಇದನ್ನು ಸಂರಕ್ಷಣೆ ಮಾಡೋಣ. ಹೌದು. ನಮ್ಮ ಕಲ್ಯಾಣಿ ಚಾಲುಕ್ಯರು ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಕಲ್ಯಾಣಿ ಚಾಲುಕ್ಯರು ಆಗ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು. ಸೊ ಒಳ್ಳೊಳ್ಳೆ ಅವಾಗ ಶಿಲ್ಪಕಲೆಗೆ ಅಷ್ಟೊಂದು ಮಹತ್ವ ಇತ್ತು. ಹೌದು. ಕಲಾ ಪೋಷಕರಾಗಿದ್ದರು. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಅವರು ಓನ್ಲಿ ಏನು ಒಂದು ಧರ್ಮಕ್ಕೆ ಸೀಮಿತ ಆಗಿರಲಿಲ್ಲ. ಅವರು ಜೈನ ಧರ್ಮ ಪೋಷಕರಾಗಿದ್ದರು, ಹಾಗೆ ಸಿಖ್ಖರ ಪೋಷಕರಾಗಿದ್ದರು, ಹಾಗೆಯೇ ಏನು ವೈಷ್ಣವರಾಗಿದ್ದರು, ಶೈವರ ಪೋಷಕರಾಗಿದ್ದರು. ಅವರ ಆಸ್ಥಾನಗಳಲ್ಲಿ ಅನೇಕ ಕವಿಗಳನ್ನು ಅವರು ಪೋಷಣೆ ಮಾಡ್ತಾಯಿದ್ರು. ಹಾಗೆ ಜೈನ ಧರ್ಮದ ಪೋಷಕರು ಆಗಿದ್ದರು ಅವರು. ಈ ನಮ್ಮ ಪಂಪ ಆಗಿರ್ಬೋದು, ಕುಮಾರವ್ಯಾಸರಾಗಿರ್ಬೋದು, ಅವರೆಲ್ಲ ಅವರ ಪೋಷಣೆಯಲ್ಲೇ ಈ ಕಥೆಗಳನ್ನು, ಕಾದಂಬರಿಗಳನ್ನು ಅಥವಾ ಮಹಾಕಾವ್ಯಗಳನ್ನು ಅವರು ರಚಿಸಿದ್ದಾರೆ. ಹೌದು. ಕುಮಾರವ್ಯಾಸರು ಆವಾಗಲೇ ಹೇಳಿದ್ದಾರೆ ಗದುಗಿನ ಭಾರತ ಅಂತ ಹೇಳಿ. ಅಂದರೆ ಗದುಗಲ್ಲೇ ಇಡೀ ಭಾರತ ಇದೆ ಅಂತ ಅವರ ಮೀನಿಂಗ್ ಅದು. ಹೌದು.
ಅಂದರೆ ಸರ್ವಧರ್ಮ ಸಮನ್ವಯವಾಗಿ ಇಲ್ಲಿ ಎಲ್ಲ ಜಾತಿ ಧರ್ಮದ ಜನರು ವಾಸಿಸ್ತಾ ಇದ್ದಾರೆ ಅಂತ. ಹಾಗೆಯೇ ಪಂಪರು ಅವರು ಸಹ ಈ ನಾಡಲ್ಲೇ ಅಂದರೆ ಈ ಹತ್ತಿರದ ಇದರಲ್ಲೇ ಅಣ್ಣಿಗೇರಿಯಲ್ಲಿ ಹುಟ್ಟಿದವರು ಅವರು. ಹೌದು. ಸೊ ಹಾಗೆ ಕುಮಾರವ್ಯಾಸರು ಅಲ್ಲೇ ಇರ್ತಕ್ಕಂಥ ಕೋಳಿವಾಡದಲ್ಲಿ. ಹೌದು, ಆಪೋಸಿಟ್ ಇದೆ ಅದು. ಒನ್ ಡೈರೆಕ್ಷನಲ್ಲಿ ನಮ್ಮ ಕುಮಾರವ್ಯಾಸರಿದ್ರೆ, ಇನ್ನೊಂದು ಡೈರೆಕ್ಷನಲ್ಲಿ ಪಂಪ ಹುಟ್ಟಿದ ಅವರ ಬರ್ತ್ ಪ್ಲೇಸ್ಗಳಿದ್ದಾವೆ. ನೋಡಿ, ಇದು ನಮ್ಮ ಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಪ್ರಸಿದ್ಧ ಮಾಣಿಕೇಶ್ವರ ದೇವಸ್ಥಾನ. ಈ ಮಾಣಿಕೇಶ್ವರ ದೇವಸ್ಥಾನ, ಇದಕ್ಕೆ ಮಾಣಿಕೇಶ್ವರ ದೇವಸ್ಥಾನ ಅಂತ ಹೆಸರು ಬರಲಿಕ್ಕೆ ಕಾರಣ, ಈ ದೇವಸ್ಥಾನದ ಒಳಗಡೆ ಒಂದು ಶಿವಲಿಂಗ ಇದೆ. ಈ ಶಿವಲಿಂಗ ಮಾಣಿಕ್ಯದ ಥರ ಹೊಳೆಯುತ್ತಂತೆ. ಸೊ ಅದಕ್ಕಾಗಿ ಈ ದೇವಸ್ಥಾನಕ್ಕೆ ಮಾಣಿಕೇಶ್ವರ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಇಲ್ಲಿ ಇರ್ತಕ್ಕಂಥ ಶಿವಲಿಂಗ ಎಷ್ಟೊಂದು ಅದ್ಭುತವಾಗಿದೆ ಅಂತಂದರೆ, ಮಾಣಿಕ್ಯದ ಥರ ಹೊಳೆಯುತ್ತೆ. ಅಂದರೆ ದೇವರ ಮೇಲೆ ಈ ಸೂರ್ಯನ ಬಿಸಿಲು ಬಿದ್ದಾಗ ಸೊ ಮಾಣಿಕ್ಯದ ಥರ ಹೊಳೆಯುತ್ತೆ. ಸೊ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಒಂದು ನಂದಿ ಹಾಗೆ ಒಂದು ಶಿವಲಿಂಗ ಇದೆ. ದೇವಸ್ಥಾನದ ಗರ್ಭಗುಡಿಯ ಹೊರಗಿನ ಚೌಕಟ್ಟಿನ ಮೇಲೆ ಇಲ್ಲಿ ಗಜಲಕ್ಷ್ಮಿ ದೇವರ ಮೂರ್ತಿ ಇದೆ, ಉಬ್ಬು ಶಿಲ್ಪ. ಸೊ ಅದೇ ರೀತಿಯಾಗಿ ನೋಡಿ, ಕೆತ್ತನೆ ಚೌಕಟ್ಟಿನಲ್ಲಿ ನೋಡಿ ಎಷ್ಟೊಂದು ಅದ್ಭುತವಾದ ಕೆತ್ತನೆ ಇದೆ ಅಂತ. ಮಾಣಿಕೇಶ್ವರ ದೇವಸ್ಥಾನ ಏನು ನೋಡ್ತಾ ಇದ್ದೀರಲ್ಲ, ಈ ಪುರಾತನ ದೇವಸ್ಥಾನದ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಒಂದು ಮುಖಮಂಟಪ ಇದೆ. ಈ ಮುಖಮಂಟಪಕ್ಕೆ ಹೊಂದ್ಕೊಂಡು 3 ಗರ್ಭಗುಡಿಗಳಿದ್ದಾವೆ. ಈ 3 ಗರ್ಭಗುಡಿಗಳಲ್ಲಿ ಏನು ಮೇನ್ ಗರ್ಭಗುಡಿ ಇದೆಯಲ್ಲ, ಅದರಲ್ಲಿ ಒಂದು ಶಿವಲಿಂಗ, ಅದೇ ಶ್ರೀ ಮಾಣಿಕೇಶ್ವರ ಶಿವಲಿಂಗ. ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಯಾವುದೇ ರೀತಿ ದೇವರ ವಿಗ್ರಹಗಳಿಲ್ಲ. ಅದಕ್ಕಾಗಿ ಈ ದೇವಸ್ಥಾನವನ್ನು ತ್ರಿಕೂಟ ದೇವಸ್ಥಾನ ಅಥವಾ ತ್ರಿಕೂಟೇಶ್ವರ ಅಂತ ಕರೀತಾರೆ. ಅಂದರೆ ತ್ರಿಕೂಟ, 3 ಗರ್ಭಗುಡಿಗಳಿಗೆ ಒಂದೇ ಮುಖಮಂಟಪ ಅಥವಾ ನವರಂಗ ಅಂತ ಏನು ಕರಿತೀವಲ್ಲ ಅದಿದೆ. ದೊಡ್ಡ ಗೋಪುರದ ಅಚ್ಚೆ ಸಣ್ಣ ಗೋಪುರವಾಗಿ ಇಲ್ಲಿ ನಿರ್ಮಿಸೋದು, ಅದೇ ರೀತಿಯಾಗಿ ಇದ್ರ ಅಚ್ಚನ್ನು ಇದ್ರ ಒಳಗೆ ನಿರ್ಮಿಸೋದು. ಬಹಳ ಚಂದದ ಕೆತ್ತನೆಗಳು ಇವೆಲ್ಲ. ವಾಸ್ತುಶಿಲ್ಪ ಎಷ್ಟು ರಿಚ್ ಆಗಿತ್ತು ಆ ಕಾಲದಲ್ಲಿ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ದೇವಸ್ಥಾನವನ್ನು ನೋಡಿದರೆ ನಮಗೆ ಅರ್ಧ ಆಗಿದೆ, ಅಂದರೆ ಮೇಲ್ಛಾವಣಿ ಇಲ್ಲ ಇದಕ್ಕೆ. ನೋಡುವಾಗ, ದೂರದಿಂದ ನೋಡುವಾಗ ನಮ್ಗೆ ಹಂಗೆ ಅನಿಸುತ್ತೆ ಅರ್ಧ ಆಗಿದೆ, ಬಟ್ ಇದು ಅಷ್ಟು ಚೆನ್ನಾಗಿದೆ ಅಂದ್ರೂ. ಹೌದು, ಇದನ್ನು ಸ್ವಲ್ಪ ರಿಸ್ಟೋರ್ ಮಾಡಿದ್ದಾರೆ. ಹೌದು ಹೌದು. ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಈ ಕಲ್ಲಿನ ಮೇಲೆ ನಂಬರ್ಸ್ ಇರ್ತಾವಲ್ಲ, ನಂಬರ್ಸ್ ಇತ್ತಂದರೆ ಇದು ರಿಸ್ಟೋರ್ ಆಗಿದೆ ಅಂತ ಅರ್ಥ. ಅಂದರೆ ಬೇರೆ ಕಲ್ಲುಗಳು ನೋಡಿ, ಇವೆಲ್ಲ ನೋಡಿದರೆ ಇದ್ರ ಮೇಲೆ ನಂಬರ್ಸ್ಗಳಿಲ್ಲಲ್ಲ, ನಂಬರ್ಸ್ಗಳಿಲ್ಲದು ಹಳೆ ಕಲ್ಲುಗಳೇ. ಅಂದರೆ ಇವೆಲ್ಲ ನೋಡಿ, ಇವೆಲ್ಲ ಹಳೆ ಕಲ್ಲುಗಳೇ. ಇಲ್ಲಿ ಒಂದು ಸಣ್ಣ ಗುಡಿ ಇದೆ, ಇದು ಕೂಡ ಪುರಾತನ ಗುಡಿ. ಇದು ಯಾವ ದೇವಸ್ಥಾನ ರೀ? ಸೋಮನಾಥ ದೇವಸ್ಥಾನ. ಸೋಮನಾಥೇಶ್ವರ ದೇವಸ್ಥಾನ ಇದು. ಸೊ ಅಲ್ಲಿ ಏನು ಜೈನ ಬಸದಿ ಇದೆಯಲ್ಲ, ಜೈನ ಬಸದಿ ಹತ್ರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರ ಮ್ಯೂಸಿಯಮ್. ಸೊ ಅದರ ಹಿಂದ್ಗಡೆ ಸೈಡೇ ಈ ಸೋಮನಾಥ ದೇವಸ್ಥಾನ ಬರುತ್ತೆ. ಇದು ಶ್ರೀ ಹಾಲಗೊಂಡ ಬಸವೇಶ್ವರ ದೇವಸ್ಥಾನ, ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಪುರಾತನ ದೇವಸ್ಥಾನ ಇದು ಕೂಡ.
ಅದೇ ರೀತಿಯಾಗಿ ನೋಡಿ, ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆಯನ್ನು ಕೂಡ ನೀವು ನೋಡ್ಬೋದು. ತುಂಬ ವಿಸ್ತೀರ್ಣದಲ್ಲಿ ಈ ಕೆರೆ ಇದೆ. ಶ್ರೀ ಹಲಗೊಂಡ ಬಸವೇಶ್ವರ ದೇವರು. ಬಸವಣ್ಣನ ಹಿಂದೊಂದು ಶಿವಲಿಂಗ ಐತ್ರಿ ಇದು. ಅದೇನ್ರಿ ವಿಶೇಷ? ಸೂರ್ಯನಾರಾಯಣ. ಬಸವಣ್ಣನ ಹಿಂದ್ಗಡೆ ಇರೋದು ಸೂರ್ಯನಾರಾಯಣ ದೇವರು. ಇಲ್ಲಿ ಶಿವಲಿಂಗ. ಅದೇ ಚಂದ ಇದೆ ಅಲ್ಲ ದೇವಸ್ಥಾನ. ಒಟ್ಟಿಗೆ ಇದು 3 ಗರ್ಭಗುಡಿ ಐತಿ. 3 ಗರ್ಭಗುಡಿಯಲ್ಲಿ ಒಂದು ಇದು ನಂದಿ, ಒಂದು ಸೂರ್ಯದೇವರು, 2 ಶಿವಲಿಂಗ. ಕುದುರೆ ಇದೆ, 7 ಕುದುರೆ, 7 ಕುದುರೆ. ಸೂರ್ಯ, ಆಮೇಲೆ ಸೂರ್ಯ. ಓಕೆ ಓಕೆ. ಸೂರ್ಯನಾರಾಯಣ. ಸೂರ್ಯನಾರಾಯಣ ದೇವರು. ಕುಬೇರ ಮೂರ್ತಿ. ಇಲ್ಲಿ ಕುಬೇರ ಮೂರ್ತಿಯ? ಕುಬೇರ ಮೂರ್ತಿ. ನಮ್ ಲಕ್ಕೊಂಡಿ ಬಂಗಾರ ಸಿಕ್ಕಿಂದಾಗ ಪೂರ ಫೇಮಸ್. ಎಲ್ಲಾರು ಕೇಳಲ್ಲ. ಇಲ್ಲೆಲ್ಲ ಏನೋ ಎಷ್ಟು ಕೆತ್ತನೆ ಕೆಲಸದ ಎಷ್ಟು ಚಂದ ಅದಾವ ನೋಡ್ರಿ. ಎಲ್ಲ ಇಡೀ ಹೌದಲ್ರಿ. ಮನೆ ಎಲ್ಲ ಐತಲ್ರಿ ಜಾಸ್ತಿ, ಮನೆಗಳೆಲ್ಲ ಆಗೋದು. ಊರ್ ಬೆಳೆದಾಗ ಸ್ವಲ್ಪ ಹಾಳಾಗ್ಯಾವ್ರಿ. ಅಂದ್ರೆ ಇವಾಗ ಊರಾಗ ಈಗ ಗುಡಿ ಇದ್ದಿದ್ದು ಒಟ್ಟು ಒಂದ್ ಗುಡಿಗೆ ಒಂದ್ ಬಾಗ್ ಇರ್ತಲ್ರಿ, ಗುಡಿ ಅಂತಂದ್ ಬಾಳ ಮುಚ್ಚಿಸ್ಯಾರ್ರಿ ಅವಾಗ. ಹಂಗಾಗಿ ಈಗ ತಗದ್ ನೋಡಾರಿ ಅವ್ರು. ತಗದ್ ನೋಡ್ತಾರ. ಹಲಗೊಂಡ ಬಸವೇಶ್ವರ ದೇವಸ್ಥಾನ ಎಷ್ಟೊಂದು ಅದ್ಭುತ ದೇವಸ್ಥಾನ ಅಂತಂದರೆ, ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಿಮಗೆ 3 ಗರ್ಭಗುಡಿಗಳು ಕಾಣ್ತವೆ. 3 ಗರ್ಭಗುಡಿಯಲ್ಲಿ ಒಂದೊಂದು ದೇವರ ಮೂರ್ತಿ ಇದೆ. ಅಂದರೆ 2 ಶಿವಲಿಂಗ ಮೂರ್ತಿಗಳನ್ನು ನೋಡ್ತೀರಾ ನೀವು, ಶಿವಲಿಂಗವನ್ನು. ಸೊ ಅದೇ ರೀತಿಯಾಗಿ ಬಸವಣ್ಣನ ಹಿಂದ್ಗಡೆ ಏನಿದೆ ಅಲ್ಲ, ಅದು ಸೂರ್ಯನಾರಾಯಣ ದೇವರು. ಸೊ ಇಷ್ಟೊಂದು ದೊಡ್ಡದಾದ ಬಸವಣ್ಣ, ಅದರ ಮುಂದ್ಗಡೆ ನಮ್ಮ ಶಿವ, ಹಾಗೆ ಸೂರ್ಯನಾರಾಯಣ ದೇವರು. ಸೊ ಒಂದು ಒಳ್ಳೆ ದೇವಸ್ಥಾನ ಇದು, ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು. ಒಳಗಡೆ ಬಂದ ತಕ್ಷಣವೇ ಒಂದು ಪಾಸಿಟಿವ್ ವೈಬ್ರೇಷನ್ ಏನು ಫೀಲ್ ಆಗುತ್ತಲ್ಲ, ಸೊ ಅದು ಇಲ್ಲಿ ಫೀಲ್ ಆಗುತ್ತೆ. ಹೇಗೆ ಒಂದು ಸ್ವಲ್ಪ ಹಿಂದ್ಗಡೆ ಕಾಣುತ್ತಲ್ಲ, ಈ ಬಸವಣ್ಣ ಇಲ್ಲೇ ಇತ್ತಾರಿ. ಇಲ್ಲಿದ್ದಿಂದ ಇಲ್ಲೇ 4 ಕಂಬ ಸುತ್ತರಿತಿದ್ರು. ಹಂಗಾಗಿ ಮನುಷ್ಯರಿಗೆ ಕಾಲಾಗಕ್ಕನ ತೊಂದರೆ ಆಗ್ಬಾರ್ದಂತಂದು ಕಟ್ಟಿಸಿ ಸ್ಥಾಪನೆ ಮಾಡ್ಯಾರ. ನೋಡಿ. ಸೊ ಈ 3 ಏನು ಗರ್ಭಗುಡಿಗಳು ಕಾಣ್ತಾ ಇದ್ದಾವಲ್ಲ, ಈ 3 ಗರ್ಭಗುಡಿಯ ಮಧ್ಯದಲ್ಲಿ ಅಂದರೆ ಬಸವಣ್ಣ ಈ ಜಾಗದಲ್ಲಿ ಇದ್ರು. ಸೊ ಇಲ್ಲಿಂದ ಅದು ಸ್ವಲ್ಪ ಮಧ್ಯ ಆಗತ್ತೆ ಅನ್ನೋದಕ್ಕಾಗಿ ಬಸವಣ್ಣನ ಹಿಂದೆ ಗದ್ದಿಗೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಮ್ಮ ಹೆಸರು? ರುದ್ರಮ್ಮ ಅಂತ. ನೀವು ಇಲ್ಲಿ ಗುಡಿ ಪೂಜಾರಿಕೆ ಮಾಡ್ತೀರಾ? ಹಾಂ, ನಮಸ್ಕಾರ, ಥ್ಯಾಂಕ್ ಯು. ನವಗ್ರಹ ದೇವತೆಗಳು. ಹೌದು. ಹಾಗೆಯೇ ಈ ಲಕ್ಕುಂಡಿಯಲ್ಲಿ 101 ದೇವಸ್ಥಾನಗಳು, 101 ಬಾವಿಗಳಿದೆ ಅಂತ ಹೇಳೋದಕ್ಕೆ, ಕುರುಹುಗಳಿದೆ ಅಂತ ಹೇಳಿದ್ವಲ್ಲ. ನಾವು ಎಲ್ಲಿ ಹೋದ್ರೂ ಇಲ್ಲಿ ನೀರಿನ ಸೋರ್ಸಸ್ ಅಂದರೆ ಕೆರೆಗಳು ಅಥವಾ ಬಾವಿಗಳಂತ ಏನು ಹೇಳ್ತೀವಲ್ಲ, ಅಲ್ಲಲ್ಲಿ ಬಾವಿಗಳಿವೆ, ಅಲ್ಲಲ್ಲಿ ಕೆರೆಗಳಿವೆ. ಬನ್ನಿ ಇನ್ನೊಂದು ಬಾವಿಗೆ ಹೋಗೋಣ. ನೋಡಿ, ಇಲ್ಲೊಂದು ಬಾವಿ ಇದೆ. ಅದೇ ಥರ ಬಾವಿ ರೌಂಡ್ ಇರೋದಿಲ್ಲ ಅಲ್ಲ, ಉದ್ದಕ್ಕಿರುತ್ತೆ. ಹೌದು, ನೋಡಿದ್ರಲ್ಲ ಸ್ನೇಹಿತರೆ, ಐತಿಹಾಸಿಕ ಪ್ರಸಿದ್ಧ ಲಕ್ಕುಂಡಿ ಗ್ರಾಮವನ್ನು ಹಾಗೂ ಇಲ್ಲಿ ಇರ್ತಕ್ಕಂಥ ಐತಿಹಾಸಿಕ ದೇವಸ್ಥಾನಗಳನ್ನು. ಸೊ ತುಂಬ ಅದ್ಭುತವಾದ ಲಕ್ಕುಂಡಿ ಊರು. ಅನೇಕ ದೇವಸ್ಥಾನಗಳಿವೆ, ಸಣ್ಣದು ದೊಡ್ಡದು. 101 ದೇವಸ್ಥಾನ ಅನ್ನೋದು ಕರೆಕ್ಟಾಗಿದೆ ಇಲ್ಲಿ. ಹೌದು. ಸೊ ಇನ್ನೂ ಅನೇಕ ಇತಿಹಾಸದ ಕುರುಹುಗಳು ಸಿಗುವ ಉದ್ದೇಶದಿಂದ ಇಲ್ಲಿ ಉತ್ಖನನ ಕೂಡ ನಡೀತಾ ಇದೆ. ಸೊ ಇನ್ನೂ ಲಕ್ಕುಂಡಿ ಗ್ರಾಮದ ಇತಿಹಾಸ ಇನ್ನೂ ಹೆಚ್ಚಿನ ಅಂಶ ಬೆಳಕಿಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮಗೂ ಕೂಡ.
ಸೊ ಅದೇ ರೀತಿಯಾಗಿ ನೀವು ಏನಾದರೂ ಹುಬ್ಬಳ್ಳಿಯಿಂದ ಹಂಪಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀರಾ ಅಂತಂದರೆ ಮಧ್ಯದ ಮಾರ್ಗದಲ್ಲಿ ಅಂದರೆ ಗದಗದಿಂದ ನೆಕ್ಸ್ಟ್ ಒಂದು 20 ಕಿಲೋಮೀಟ್ರ್ ನೀವು ಮುಂದೆ ಬಂದರೆ ಇದು ಲಕ್ಕುಂಡಿ ಗ್ರಾಮದಲ್ಲಿ ಬರ್ತೀರಾ. ಸೊ ಈ ಲಕ್ಕುಂಡಿ ಗ್ರಾಮಕ್ಕೆ ನೀವು ಕೂಡ ವಿಸಿಟ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋದಿಂದ ನೀವು ತುಂಬ ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ನಾವು ಅನ್ಕೋತೇವೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಬಾಯ್ ಬಾಯ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.